ಅಂತಿದ್ದ ಹಾಗೇನೆ ತುಂಬ ಗೌರವದಲ್ಲಿ ನೆನೆಯಬೇಕಾಗಿರುವಂತಹ ಒಂದು ಚೇತನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು. ಯಾಕೆ ಅಂತಂದ್ರೆ ಒಬ್ಬ ಪ್ರಭುವಾಗಿ ಪ್ರಜಾಪ್ರಭುತ್ವ ಮಾದರಿಯೊಳಗೆ ಪ್ರಭುತ್ವದ ಆಡಳಿತವನ್ನು ನಡೆಸಿದಂಥ ಏಕೈಕ ವ್ಯಕ್ತಿ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ರೀತಿಯೊಳಗೆ ಅದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು. ಆ ಕಾರಣದಿಂದಲೇನೆ ಅವರನ್ನ ಗಾಂಧೀಜಿಯವರು ರಾಜರ್ಷಿ ಅಂತ ಕರೆದರು. ಗಾಂಧೀಜಿಯವರ ಬಾಯಿನಲ್ಲಿ ರಾಜರ್ಷಿ ಅಂತ ಕರೆಸ್ಕೊಳ್ಬೇಕು ಅಂತಂದಾಗ ಆ ಋಷಿ ಸದೃಶವಾದ ವ್ಯಕ್ತಿತ್ವದ ಔನ್ನತ್ಯ ಎಷ್ಟಿತ್ತು ಎನ್ನುವುದನ್ನು ನೀವು ಪರಿಭಾವಿಸಿದರೆ ಗೊತ್ತಾಗುತ್ತೆ. ನಮ್ಮ ಮೈಸೂರು ರಾಜ್ಯದ ಒಳಗೆ ಪ್ರಗತಿಪರವಾದ ಏಳಿಗೆಗಳೆಲ್ಲವೂ ಕೂಡ ಆಗಿದ್ದಿದ್ದು ಆಗ. ಕನ್ನಂಬಾಡಿ ಕಟ್ಟೆಯಿಂದ ಹಿಡಿದು ಭದ್ರಾವತಿಯಲ್ಲಿ ಇದ್ದಂಥ ಉಕ್ಕಿನ ಕಾರ್ಖಾನೆ, ಪೇಪರ್ ಕಾರ್ಖಾನೆ ಇವೆಲ್ಲವನ್ನು ಒಳಗೊಂಡ ರೀತಿಯೊಳಗೆ ವಿದ್ಯುತ್, ಆ ಜಲಾಶಯ ಅದರ ಪ್ರಾರಂಭದಿಂದ ಹಿಡಿದು ಸಾಕಷ್ಟು ವಿದ್ಯಮಾನಗಳು ಅವರ ಕಾಲದಲ್ಲಿ ನಡೆದಿರೋದು. ಅಷ್ಟೇ ಅಲ್ಲ, ಮೀಸಲಾತಿಯೂ ಕೂಡ ನಮ್ಮ ರಾಜ್ಯಕ್ಕೆ ಪ್ರಥಮವಾಗಿ ಅಂಕಿತ ಹಾಕಿದ್ದು ಆಗ ಮಿಲ್ಲರ್ ಕಮಿಷನ್ ಮುಖೇನವಾಗಿ. ಅಂಥ ಮಹಾಚೇತನವನ್ನ ಇಂಥ ವೇದಿಕೆಯಲ್ಲಿ ನೆನಪಿಸಿಕೊಳ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ಬಗ್ಗೆ ಗೌರವ ಇಟ್ಕೊಂಡಿರ್ತಕ್ಕಂಥ ಸಂವಿಧಾನವನ್ನ ಗೌರವಿಸುವಂತ ನಮ್ಮೆಲ್ಲರ ಕರ್ತವ್ಯ ಅಂತ ನಾನು ಭಾವಿಸಿ ಮೊದಲಿಗೆ ಆ ಚೇತನಕ್ಕೆ ನನ್ನ ನಮಸ್ಕಾರಗಳನ್ನು ಹೇಳ್ತಾ ಇವತ್ತು ಎರಡು ವಿಷಯ ಕುರಿತು ಮಾತನಾಡ್ತೀನಿ. ಒಂದು, ಇವತ್ತು ಗಾಂಧಿ ಹುತಾತ್ಮರಾದ ದಿನ. ಗಾಂಧಿ ಹುತಾತ್ಮರಾದ ದಿನ ಅಂತನ್ನುವಾಗ ನಾವೆಲ್ಲರೂ ಕೂಡ ಆತ್ಮಾವಲೋಕನ ಮಾಡಿಕೊಳ್ಬೇಕು. ಯಾಕೆ ಅಂತಂದ್ರೆ ನಮ್ಮ ಕಾಲದಲ್ಲಿ ಗಾಂಧಿಯನ್ನ ಎಷ್ಟು ಮಟ್ಟಿಗೆ ನಾವು ಉಳಿಸ್ಕೊಂಡಿದ್ದೇವೆ, ನಮ್ಮ ಮಕ್ಕಳಿಗೆ ಎಷ್ಟು ಮಟ್ಟಿಗೆ ಗಾಂಧೀಜಿಯನ್ನ ಮುಟ್ಟಿಸಿದ್ದೇವೆ, ಇದು ನಾವೆಲ್ಲರೂ ಪ್ರಶ್ನೆ ಮಾಡ್ಕೊಳ್ಬೇಕಾದಂತ ಅಂಶ. ಯಾಕೆಂದ್ರೆ ನಮ್ಮ ಕಣ್ಣೆದುರಿಗೇನೆ ಈ 4-5 ವರ್ಷಗಳ ಹಿಂದೆ ಒಂದು ಘಟನೆ ನಡೆಯಿತು. ಎಲ್ಲ ಮೊಬೈಲ್ಗಳಲ್ಲಿ, ಮಕ್ಕಳ ಮೊಬೈಲ್ಗಳಲ್ಲಿ ಆ ಘಟನೆ ಒಂದು ರೀತಿ ಟ್ರೋಲ್ ಆಯಿತು. ಏನದು? ಯಾರೋ ಒಬ್ಬಳು ಮಹಾನ್ ವ್ಯಕ್ತಿ ಗಾಂಧೀಜಿಯ ಭಾವಚಿತ್ರವನ್ನು ಇಟ್ಟಂತೆ ಗಾಂಧೀಜಿಗೆ ಗುಂಡು ಹೊಡೆಯುವ ಅಣಕು ಪ್ರದರ್ಶನವನ್ನು ಮಾಡಿದ್ದು ಎಲ್ಲ ಮಕ್ಕಳ ಮೊಬೈಲ್ಗಳಲ್ಲೂ ಪ್ರದಾಟ. ನೀವು ನೆನಪಿಸ್ಕೊಳ್ಳಿ, ನಾವೆಲ್ಲ ಚಿಕ್ಕವರಾಗಿದ್ದಂಥ ಹೊತ್ತಿನೊಳಗೆ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ನಾವು ತಿಳ್ಕೊಂಡಿದ್ದಂಥ ಚರಿತ್ರೆ, ನಾವು ಪ್ರಭಾತ್ ಬೇರಿಯನ್ನ ನಡೆಸ್ತಿದ್ದಂಥ ಪ್ರೈಮರಿ ಶಾಲೆಗಳಲ್ಲಿ, ಮಿಡ್ಲ್ ಸ್ಕೂಲ್ಗಳಲ್ಲಿ ಇದ್ದಂಥ ಸಂದರ್ಭದಲ್ಲಿ ಪ್ರಭಾತ್ ಬೇರಿಗಳನ್ನು ನಡೆಸ್ತಾ ಜೈಕಾರ ಕೂಗ್ತಾ ಇದ್ದದ್ದು, ಆ ನೆನಪಿನ್ನೂ ನಮ್ಮಿಂದ ಮಾಸಿಲ್ಲ. ಆದ್ರೆ ನಮ್ಮ ಕಣ್ಣೆದುರಿಗೆ ಈ ಘಟನೆ ನಡೀತು. ನಾವು ಭಾರತೀಯರು ಎಷ್ಟು ಮಟ್ಟಿಗೆ ಹೆಮ್ಮೆ ತಾಳಿದವರು ಅಂತಂದ್ರೆ ಅದನ್ನು ಖಂಡಿಸಲಿಲ್ಲ, ಆ ಘಟನೆ ಮಾಡಿದಂಥವ್ರುಗಳನ್ನು ಬಂಧಿಸಲಿಲ್ಲ, ಸಂಸತ್ತಿಗೆ ಆರಿಸಿ ಕಳಿಸಿದ್ರು. ನಾವು ಸಂಸತ್ತಿಗೆ ಆರಿಸಿ ಕಳಿಸಿರ್ತಕ್ಕಂಥದ್ದು ಸಂಸದ ಈ ಹೊತ್ತ. ಇಂಥ ವಾತಾವರಣದೊಳಗೆ ನಾವು ಗಾಂಧೀಜಿಯನ್ನ ಹುತಾತ್ಮರ ದಿನಾಚರಣೆಯನ್ನ ಆಚರಿಸುವ ನೈತಿಕ ಹಕ್ಕು ನಮಗೆ ಎಷ್ಟು ಮಟ್ಟಿಗಿದೆ, ಈ ಪ್ರಶ್ನೆ ನಾವು ಹಾಕೊಳ್ಬೇಕು. ಯಾಕೆ ಅಂದ್ರೆ ಈಗ ನವೆಂಬರ್ನಲ್ಲಿ ನನಗೆ ಒಂದು ಅವಕಾಶ ಬಂದಿತ್ತು. ಸೌತ್ ಆಫ್ರಿಕಾಕ್ಕೆ ಹೋಗಿ ಬರುವ ಅವಕಾಶ. ಅದು ಯಾಕೆ ಅಂತಂದ್ರೆ ಗಾಂಧೀಜಿಯವರು ವಕೀಲ ವೃತ್ತಿ ಮಾಡುವುದಕ್ಕೋಸ್ಕರ ಅಲ್ಲಿಂದ ಕರೆ ಬಂದ ಹೊತ್ತಿನೊಳಗೆ ಸೌತ್ ಆಫ್ರಿಕಾಕ್ಕೆ ಹೋಗ್ತಾರೆ. ಸೌತ್ ಆಫ್ರಿಕಾದಲ್ಲಿ ಕರಿಯರ ಮೇಲೆ ಮತ್ತು ಇಂಡಿಯನ್ಸ್ ಮೇಲೆ ದಬ್ಬಾಳಿಕೆ ಎಷ್ಟು ನಡೀತಾ ಇರುತ್ತೆ ಅಂದ್ರೆ ಅದಕ್ಕೆ ರೋಸಿ ಹೋಗ್ತಾರೆ ಅವರು. ಒಂದು ಸಾರಿ ಅವರು ಡರ್ಬಾನಿನ ಪಕ್ಕದಲ್ಲಿದ್ದಂಥ ಸೈಂಟ್ ಪೀಟರ್ಸ್ ಮಾರಿಸ್ಬರ್ಗ್ ಎನ್ನುವ ರೈಲ್ವೆ ಸ್ಟೇಷನ್ ನಲ್ಲಿ
ಫಸ್ಟ್ ಕ್ಲಾಸ್ ಬೋಗಿ ಒಳಗೆ ಕುಳಿತು ಪ್ರಯಾಣಿಸ್ತಾ ಇದ್ದಾಗ ಇಬ್ರು ಬಿಳಿಯರು ಬರ್ತಾರೆ. ಬಂದು ಅವರನ್ನ ಯು ಆರ್ ನಿಗ್ಗರ್, ನೀನು ಒಬ್ಬ ನೀಕ್ರು, ಯಾಕೆ ಇಲ್ಲಿ ಫಸ್ಟ್ ಕ್ಲಾಸ್ ಬೋಗಿಯಲ್ಲಿ ಬಂದಿದ್ದೀಯಾ ಅಂತಂದು ಚಲಿಸುತ್ತಿದ್ದ ರೈಲಿನಿಂದ ಕೆಳಗೆ ಹಸಿದ್ದಾರೆ. ಅಲ್ಲಿ ಆ ಪ್ಲಾಟ್ಫಾರ್ಮ್ ಮೇಲೆ ಗಾಂಧೀಜಿ ಬೀಳ್ತಾರೆ. ಬಿದ್ದಾಗ ಗಮನಿಸಬೇಕು, ಬಿದ್ದು 130 ವರ್ಷಗಳಾಯಿತು. ಆ 130ನೇ ವರ್ಷದ ಆಚರಣೆಗೆ ನಮ್ಮ ದೇಶದಿಂದ 38 ಜನ ಹೋಗಿದ್ರು. ಅದರೊಳಗೆ ನಾನು ಒಬ್ಬ ಹೋಗಿದ್ದೆ ಅನ್ನೋದು ನನ್ನ ಅದೃಷ್ಟ. ಆದರೆ ನನಗೆ ಹೋದಾಗ ನಾನು ಇಲ್ಲಿ ಓದಿಕೊಂಡ ಗಾಂಧಿಗಿಂತ ನನಗೆ ಬೇರೆ ರೀತಿಯ ಗಾಂಧಿ ಪರಿಚಯ ಆಗಿದ್ದು ಆ ನೆಲದಲ್ಲಿ. ಗಾಂಧಿ ಓಡಾಡಿದ ಆ ನೆಲ. 21 ವರ್ಷಗಳ ಕಾಲ ಅಲ್ಲಿ ಹೋರಾಟವನ್ನು ಕಟ್ಟಿದ ಗಾಂಧಿ ನನಗೆ ಬೇರೆ ರೀತಿಯಲ್ಲಿ ಅರ್ಥವಾಗುವುದು. ಯಾಕೆಂದ್ರೆ ಆ ಬೀಳಿಸಿದ ಜಾಗ ಇತ್ತಲ್ಲ, ಕೆಳಕ್ಕೆ ಎಸ್ದಾಗ ಗಾಂಧೀಜಿಗೆ ತುಂಬಾ ಅವಮಾನವಾಗುತ್ತೆ. ಕೂತು ದುಃಖಿಸ್ತಾರೆ. ಇಂಥ ದರಿದ್ರವಾದ ದೇಶದೊಳಗೆ ನಾನು ಇರ್ಬೇಕಾ? ಇಲ್ಲಿ ನಾನು ಉದ್ಯೋಗ ಮಾಡಬೇಕಾ, ವಕೀಲಿಕೆ ಮಾಡಬೇಕಾ, ಯೋಚನೆ ಮಾಡ್ತಾರೆ. ಆದ್ರೆ ಅವ್ರ ಮನಸ್ಸು ಹೇಳುತ್ತೆ, ಇಲ್ಲಿಂದ ನೀನು ಓಡಿ ಹೋಗಿದ್ದೆ ಆದ್ರೆ, ಪಲಾಯನ ಮಾಡಿದ್ದೆ ಆದ್ರೆ ನೀನು ಹೇಳಿ, ಇದನ್ನು ಪ್ರತಿರೋಧಿಸಬೇಕು, ಪ್ರತಿಭಟಿಸಬೇಕು. ಈ ಸಂತ್ರಸ್ತ ಜನಕ್ಕೆ ನೀನು ನ್ಯಾಯ ಕೊಡಬೇಕು. ಆಗ ಗಾಂಧಿ ಎಷ್ಟು ಮಟ್ಟಿಗೆ ಅಂತಂದ್ರೆ ಅಲ್ಲಿ ನಡೀತಾ ಇದ್ದಿದ್ದು ಯುದ್ಧದ್ದು ಪ್ರತಿಭಟನೆ ಅಂತಂದ್ರೆ ಬ್ರಿಟಿಷ್ನವರು ಸಿಖ್ನವರು ಸುಮ್ಮನೆ ಹೊಡಿತಿರ್ತಾರೆ. ಅವರು ಇಂಡಿಯನ್ಸ್ ಆಗಲಿ, ಅವ್ರು ನೀಗ್ರೋಗಳಾಗಲಿ, ವಿನಾಕಾರಣದಲ್ಲಿ ದಂಡಿಸುವ, ಅವಮಾನಿಸುವ ಕೃತ್ಯ ನಡೀತಾ ಇರುತ್ತೆ. ಅಂಥ ಆ ಜಾಗದೊಳಗೆ ಗಾಂಧಿ ಕೂತಿದ್ದಾಗ, ಅವಮಾನದಲ್ಲಿ ಬೇಯ್ತಾ ಕೂತಿದ್ದಾಗ, ಒಬ್ರು ಬಿಳಿಯ ಹೆಣ್ಣು ಮಗಳು ಓಡಿ ಬರ್ತಾರೆ. ಓಡಿ ಬಂದು ನೀರು ಕುಡಿಸ್ತಾಳೆ, ಸಮಾಧಾನ ಮಾಡ್ತಾಳೆ. ಅವಳ ಆ ಸಮಾಧಾನ ಅವರಿಗೆ ಎಷ್ಟೋ ಒಂದು ಧೈರ್ಯವನ್ನು ಕೊಡುತ್ತೆ. ಯೋಚನೆ ಮಾಡ್ತಾರೆ, ನಾನು ಭಾರತಕ್ಕೆ ಹಿಂದಿರುಗಿ ಕೂಡುದು, ನಾನು ಪ್ರತಿಭಟಿಸಿ ಹೋರಾಡಬೇಕು. ಹೇಗೆ? ನಾನು ಅಹಿಂಸಾತ್ಮಕವಾದ ಪ್ರತಿಭಟನೆಯನ್ನು ಮಾಡುವುದರ ಮುಖೇನವಾಗಿ ಈ ಹಿಂಸಾತ್ಮಕ ಕೃತ್ಯವನ್ನ ನಾನು ಗೆಲ್ಲಬಹುದು ಅಂತ ಸಂಕಲ್ಪ ಮಾಡ್ತಾರೆ. ಆ ಕಾರಣದಿಂದೇನೆ ಆ ನೆಲದೊಳಗೆ ಅಲ್ಲಿ ಒಂದು ಪ್ರತಿಮೆ ಇಟ್ಟಿದ್ದಾರೆ ಗಾಂಧೀಜಿದ. ಆ ಕೆಳಗೆ ಬರೆದವ್ರೆ ಬರ್ತ್ ಪ್ಲೇಸ್ ಆಫ್ ಸತ್ಯಾಗ್ರಹ, ಸತ್ಯಾಗ್ರಹ ಹುಟ್ಟಿದ ಜಾಗ. ಅದು ನನಗೆ ಸಾಕಷ್ಟು ಯಾಕೆಂದ್ರೆ ನಮ್ಮ ದೇಶದಲ್ಲಿ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಹುಟ್ಟಿದಾಗ ಅಷ್ಟೇ. ಆದ್ರೆ ನಿಜವಾದ ಸತ್ಯಾಗ್ರಹಿ ಎಲ್ಲಿ ಹುಟ್ಟಿದ್ದು ಅಂದ್ರೆ ಅದು ಸೌತ್ ಆಫ್ರಿಕಾದಲ್ಲಿ. ನಿಜವಾದ ಮಹಾತ್ಮ ಹುಟ್ಟಿದ್ದು ಎಲ್ಲಿ ಅಂದ್ರೆ ಅದು ಸೌತ್ ಆಫ್ರಿಕಾದಲ್ಲಿ. ಇವತ್ತು ಹೆಚ್ಚು ಜೀವಂತವಾಗಿರೋದು ಎಲ್ಲಿ ಅಂದ್ರೆ ಅದು ಸೌತ್ ಆಫ್ರಿಕಾದಲ್ಲಿ. ಯಾಕೆಂದ್ರೆ ಹೋಗಿದ್ದಂಥ 38 ಜನಗಳಲ್ಲಿ 5 ಜನ ಮಾತನಾಡಿದ್ರು ಬುಕ್ಕಿಶ್. ಅವರು ಮಾತನಾಡಿದ್ದೆಲ್ಲ ಗಾಂಧಿಯನ್ನು ಕುರಿತು ಪುಸ್ತಕದಲ್ಲಿ ಓದಿದ್ದನ್ನು ಮಾತನಾಡಿದ್ರು. ಆದರೆ ಅಲ್ಲಿಯ 2 ವಿದ್ಯಾರ್ಥಿಗಳು ಮಾತನಾಡಿದ್ರು. ಆ ವಿದ್ಯಾರ್ಥಿಗಳು ಆಡಿದ ಮಾತುಗಳು ಎಷ್ಟು ಮಟ್ಟಿಗಿತ್ತು ಅಂತಂದ್ರೆ, ನೆಲ್ಸನ್ ಮಂಡೇಲಾ, ಮಾರ್ಟಿನ್ ಲೂಥರ್ ಕಿಂಗ್ ಗಾಂಧಿಯಿಂದ ಹೇಗೆ ಪ್ರೇರೇಪಿತರಾಗಿ ಇಡೀ ಕರಿಯರ ಪರವಾಗಿ ಹೋರಾಟ ಮಾಡಿದ್ರು. ಇವತ್ತಿಗೂ ಕೂಡ ಅಲ್ಲಿರ್ತಕ್ಕಂಥ ದಾಸ್ಯವನ್ನು ಹೋಗಲಾಡಿಸುವುದಕ್ಕೆ ಗಾಂಧಿ ನಮಗೆ ಪ್ರೇರಣೆ ಅನ್ನುವ ರೀತಿಯಾಗಿ ಆ ಮಕ್ಕಳು ಮಾತನಾಡಿದ್ದನ್ನು ನೋಡಿದಾಗ ಗಾಂಧಿ ಇಲ್ಲಿ ಬದುಕಿದ್ದಾರೆ ಅನ್ನಿಸ್ತು. ನಮ್ಮಲ್ಲಿ ನಿತ್ಯ ಗುಂಡು ಹೊಡಿತಾ ಇರ್ತೀವಿ ಗಾಂಧಿಗೆ. ಗುಂಡು ಹೊಡೆದವರನ್ನು ಸಂಭ್ರಮಿಸಿ ಹಾಡ್ತಾ ಇರ್ತೇವೆ, ಹೊಗಳ್ತಾ ಇರ್ತೇವೆ. ಇನ್ನು ನೆಕ್ಸ್ಟ್ ಪಠ್ಯ ಪುಸ್ತಕಗಳಲ್ಲಿ ಅವರು ಬಂದರೂ ಕೂಡ ನಮಗೇನು ಆಶ್ಚರ್ಯವಿಲ್ಲ. ಗಾಂಧಿ ಪಠ್ಯ ಪುಸ್ತಕದಲ್ಲಿ ಕಳೆದು ಹೋಗ್ತಾ ಇದ್ದಾರೆ, ಬಸವಣ್ಣ ಕಳೆದು ಹೋಗ್ತಾ ಇದ್ದಾರೆ. ಅಂತ ಜಾಗಗಳಲ್ಲಿ ಗೋಡ್ಸೆ ಅಂತವರು ಪಠ್ಯ ಪುಸ್ತಕಗಳಲ್ಲಿ ಬಂದ್ರೆ ಏನು ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕೆಂದ್ರೆ ನಮ್ಮ ವಿದ್ಯಮಾನವೇ ಹಾಗೆ ನಮ್ಮ ವರ್ತಮಾನದೊಳಗೆ ನೋವು ಕೊಡುವ ಸಂಗತಿಯಾಗಿ ಬೆಳೀತಾ ಇದೆ. ಬಹುತ್ವದ ಭಾರತದೊಳಗೆ ದ್ವೇಷವನ್ನು ಬಿತ್ತಿ ದ್ವೇಷವನ್ನು ಬೆಳೆಯಲಾಗುತ್ತಿದೆ. ಇಡೀ ಭಾರತವನ್ನು ಒಡೆಯಲಾಗುತ್ತಿದೆ. ಇಂಥ ವಾತಾವರಣದೊಳಗೆ
ನಾವು ಇಲ್ಲಿ ಸಾಹಿತ್ಯ ಸಮ್ಮೇಳನವನ್ನು ಮಾಡ್ತಾ ಇದ್ದೇವೆ. ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿರುವ ವಿಷಯ ಇದು. ಯಾಕೆಂದ್ರೆ ಸಾಹಿತ್ಯಕ್ಕೂ ವರ್ತಮಾನದ ಸನ್ನಿವೇಶಗಳಿಗೂ ಏನು ಸಂಬಂಧ, ಗಾಂಧಿಗೂ ಏನು ಸಂಬಂಧ ನೀವು ಕೇಳಬಹುದು. ಗಾಂಧೀಜಿಯ ವ್ಯಕ್ತಿತ್ವವನ್ನು ರೂಪಿಸಿದ ಒಂದೇ ಒಂದು ಪುಸ್ತಕ ರಸ್ಕಿನ್ ಅಂಟು ದಿಸ್ ಲಾಸ್ಟ್. ಆ ಪುಸ್ತಕ ಓದಿ ಗಾಂಧಿ ಎಷ್ಟು ಬದಲಾಗ್ತಾರೆ ಅಂದ್ರೆ ಅವರ ಚಿಂತನೆ, ಅವರ ಆಲೋಚನೆ, ಬದುಕಿನ ಕ್ರಮ ಎಲ್ಲವೂ ಕೂಡ ಬದಲಾಗುತ್ತೆ. ಒಂದು ಪುಸ್ತಕ ಗಾಂಧೀಜಿಯ ವ್ಯಕ್ತಿತ್ವವನ್ನು ರೂಪಿಸುವುದಕ್ಕೆ ಕಾರಣವಾದದ್ದಾದರೆ ಸಾಹಿತ್ಯಕ್ಕಿರುವ ಶಕ್ತಿ ಅಂತದ್ದು. ಆದರೆ ಇವತ್ತು ನಮ್ಮ ಕಾಲಮಾನದೊಳಗೆ ಸಾಹಿತ್ಯ ರಚಿಸುವವರನ್ನು ಕುರಿತುಕೊಂಡ ರೀತಿಯೊಳಗೆ ನಾವೆಲ್ಲ ಪ್ರಶ್ನೆ ಮಾಡಿಕೊಳ್ಬೇಕು, ಆತ್ಮಾವಲೋಕನ ಮಾಡಿಕೊಳ್ಬೇಕು. ಯಾಕೆ ಅಂತಂದ್ರೆ ಬಹಳ ದುರಂತಮಯ ವಾತಾವರಣದೊಳಗೆ ನಾವು ಬದುಕ್ತಾ ಇದ್ದೇವೆ. ಮೊನ್ನೆಯಿಂದ ನಾವು 26ರಂದು ಗಣರಾಜ್ಯೋತ್ಸವವನ್ನು ಆಚರಿಸಿದ್ದೇವೆ. ಗಣತಂತ್ರ ವ್ಯವಸ್ಥೆ ಅಂತಂದಾಗ ಈ ದೇಶದೊಳಗೆ ಒಂದು ಭಾಷೆ ಇಲ್ಲ, ಒಂದು ಧರ್ಮ ಇಲ್ಲ, ಒಂದು ಸಂಸ್ಕೃತಿ ಇಲ್ಲ. ಇದು ಬಹುತ್ವ ಭಾರತ. ಈ ಬಹುತ್ವ ಭಾರತಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವಿಧಿವಿಧಾನಗಳನ್ನು ಒಳಗೊಂಡ ರೀತಿಯೊಳಗೆ ರಚಿತವಾಗಿರುವುದು ನಮ್ಮ ಸಂವಿಧಾನ. ಆ ಸಂವಿಧಾನಕ್ಕನುಗುಣ ಅದು ರಕ್ಷಕ ಸಂವಿಧಾನ. ಯಾವ ತರಹ ನಮ್ಮ ಗಣತಂತ್ರವನ್ನ, ನಮ್ಮ ಒಕ್ಕೂಟ ವ್ಯವಸ್ಥೆಯನ್ನ ರಕ್ಷಿಸುವ ಸಂವಿಧಾನ. ಇವತ್ತು ಸಂವಿಧಾನದ ವಿರುದ್ಧವಾಗಿ ಮಾತನಾಡ್ತಕ್ಕಂಥ ಜನಗಳನ್ನು ನಾವು ಜನಪ್ರತಿನಿಧಿಗಳನ್ನಾಗಿ ಆರಿಸಿ ಕಳಿಸ್ತಾ ಇದ್ದೇವೆ. ಮೊದಲು ನಾವು ಪ್ರಜೆಗಳು ಪ್ರಶ್ನೆ ಹಾಕೊಳ್ಬೇಕು. ನಮಗೆ ನಾವು ಆರಿಸಿಕೊಳ್ತಾ, ಯಾಕೆಂದ್ರೆ ಒಂದು ಮಾತಿತ್ತು ಹಿಂದೆ, ಯಥಾ ರಾಜ ತಥಾ ಪ್ರಜಾ ಅಂತ. ಆದ್ರೆ ಈಗ ಪ್ರಜಾಪ್ರಭುತ್ವದಲ್ಲಿ ಯಾವ ರೀತಿ ಪ್ರಜೆಗಳಿದ್ದಾರೋ ಆ ರೀತಿ ಪ್ರಜಾತಂತ್ರ ವ್ಯವಸ್ಥೆ ಇರುತ್ತೆ. ಆದ್ರಿಂದ ಇವತ್ತಿನ ಈ ಪ್ರಜಾತಂತ್ರ ವ್ಯವಸ್ಥೆಗೆ ಪ್ರಶ್ನೆ ನಾವು ಹಾಕಬೇಕಾದ ಅವರಿಗಲ್ಲ, ನಮಗೆ ನಾವು ಪ್ರಶ್ನೆ ಹಾಕೊಳ್ಬೇಕು. ನಾವು ನಿಜವಾಗಿಯೂ ಕೂಡ ಪ್ರಜಾತಂತ್ರ ವ್ಯವಸ್ಥೆಗೆ ಅರ್ಹರಾಗುವ ರೀತಿಯೊಳಗೆ ನಮ್ಮ ವ್ಯಕ್ತಿತ್ವವನ್ನು, ನಮ್ಮ ಮತವನ್ನು ನಾವು ಚಲಾಯಿಸ್ತಾ ಇದ್ದೇವೆಯೇ? ನಾನು ಯಾರ ಪರವಾಗಿಯೂ ಮಾತನಾಡ್ತಾ ಇಲ್ಲ, ಯಾರ ವಿರುದ್ಧವಾಗಿಯೂ ಮಾತನಾಡ್ತಾ ಇಲ್ಲ. ಪ್ರಜಾತಂತ್ರ ವ್ಯವಸ್ಥೆಗೆ ವಿರುದ್ಧವಾದ ಎಲ್ಲ ಶಕ್ತಿಗಳ ವಿರುದ್ಧವಾಗಿ ನನ್ನ ಆಕ್ರೋಶ ಅನ್ನೋ ಶಬ್ದವನ್ನೇ ಬಳಸ್ತಾ ಇದ್ದೀನಿ. ಯಾಕೆಂದ್ರೆ ನಿತ್ಯ ನಮ್ಮ ದೇಶದಲ್ಲಿ ಆಗ್ತಾ ಇರ್ತಕ್ಕಂಥದ್ದನ್ನು ನೋಡಿದಾಗ ಸಂಕಟವಾಗುತ್ತೆ. ನಮ್ಮ ಒಡನಾಡಿಗಳು ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದವರು, ಯಾವ ಧರ್ಮದವರಾದ್ರೇನು ಅವರು ಭಾರತೀಯರು, ಅಂಥವ್ರ ವಿರುದ್ಧವಾಗಿ ನಮ್ಮ ಮಕ್ಕಳನ್ನು ನಾವು ಎತ್ತಿ ಕಟ್ಟೋದು ಅಂತಂದ್ರೆ ಅವ್ರ ಭವಿಷ್ಯವನ್ನು ಹಾಳು ಮಾಡಿಕೊಂಡಂತೆ ಅವರು ಬೀದಿ ಹಿಡಿದು ಕೈಯಲ್ಲಿ ಕತ್ತಿ ಲಾಠಿ ಹಿಡಿದು ಹೊಡೆದಾಡೋದು ಅಂತಂದ್ರೆ, ವಿಭೂತಿನೋ ಕುಂಕುಮನೋ ಮತ್ತೊಂದು ಈ ಲಾಂಛನಗಳಿಗಾಗಿ ಮಕ್ಕಳು ಹೊಡೆದಾಡೋದು ಅಂದ್ರೆ ನಾವು ತಂದೆ ತಾಯಿಗಳು ಏನು ಮಾಡ್ಕೊಂಡಿದ್ದೇವೆ? ಯೋಚನೆ ಮಾಡಬೇಕು. ಸತ್ಪ್ರಜೆಗಳನ್ನಾಗಿ ನಮ್ಮ ಮಕ್ಕಳನ್ನು ಬೆಳೆಸ್ತಾ ಇದ್ದೇವೆಯೇ? ಪ್ರಜಾತಂತ್ರ ವ್ಯವಸ್ಥೆಗೆ ಬೇಕಾಗ್ತಕ್ಕಂಥ ವಾತಾವರಣವನ್ನು ನಾವು ನಿರ್ಮಾಣ ಮಾಡಿದ್ದೇವೆಯೇ? ಈ ಎಲ್ಲ ಪ್ರಶ್ನೆಗಳನ್ನು ಹಾಕಿಕೊಂಡಾಗ ನನಗೆ ಬಹಳ ದುಃಖವಾಗ್ತಕ್ಕಂಥದ್ದು, ಇಂಥ ಸಂದರ್ಭದೊಳಗೆ ಒಂದು ಪುಸ್ತಕ ಗಾಂಧೀಜಿಯ ವ್ಯಕ್ತಿತ್ವವನ್ನು ಬದಲಾಯಿಸುವುದಾದ್ರೆ ನಮ್ಮ ಶಿಕ್ಷಣ ಕ್ಷೇತ್ರದೊಳಗೆ ಇರ್ತಕ್ಕಂಥ ಎಷ್ಟು ಸಾಹಿತ್ಯದ ಕೃತಿಗಳು ನಮ್ಮ ಮಕ್ಕಳ ಮನಸ್ಸನ್ನು ಬದಲಾಯಿಸಬಾರ್ದಾಗಿತ್ತು, ನಮ್ಮ ಮನಸ್ಸುಗಳನ್ನು ಬದಲಾಯಿಸಬಾರ್ದಾಗಿತ್ತು. ಆದರೆ ನಾವೆಲ್ಲರೂ ಕೂಡ ರಾಜಕಾರಣಿಗಳಷ್ಟೇ ಕೆಟ್ಟು ಹೋಗಿದ್ದೇವೆ. ಸಾಹಿತಿಗಳ ಆದಿಯಾಗಿ ನಾನು ಹೇಳ್ತಾ ಇರೋದು. ಯಾಕೆಂದ್ರೆ ನಾವು ಮಾತನಾಡಬೇಕಾದ ಕಾಲದೊಳಗೆ ಮಾತನಾಡೋದಿಲ್ಲ. ಎಲ್ಲವೂ ವ್ಯವಸ್ಥಿತವಾಗಿ ಶಾಂತಿಯುತವಾಗಿದ್ದಾಗ ನಾವು ಮಾತನಾಡ್ತಾ ಹೋಗ್ತೇವೆ. ಸಾಹಿತಿಗಳು ಇದು ಅವಕಾಶವಾದೀತನ,
ಶಾಂತಿಯ ಕಾಲದಲ್ಲಿ ಕ್ರಾಂತಿಯ ಮಾತನಾಡುವ ಈ ಇಬ್ಬಂದಿ ಬುದ್ಧಿ ಇದೆಯಲ್ಲ, ಈ ಹಿಪೋಕ್ರಸಿ ಇದೆಯಲ್ಲ, ಹಿಪೋಕ್ರಸಿ ಸಾಹಿತಿಗಳಿಗೆ ಬರಬಾರದು. ಜಾಣ ಮೌನವನ್ನು ತೋರಿದಂತೆ ಅವಕಾಶ ಸಿಕ್ಕಾಗ ಅಧಿಕಾರಕ್ಕಾಗಿ ಹಪಹಪಿಸುವ ಈ ಸಾಹಿತಿಗಳು ರಾಜಕಾರಣಿಗಳಿಗಿಂತ ಬಹಳ ಕೆಟ್ಟವರು, ನೀಚ ನಡವಳಿಕೆಯವರು. ಇದು ತಪ್ಪಬೇಕು. ಯಾಕೆಂದ್ರೆ ಪ್ರಜಾಪ್ರಭುತ್ವವನ್ನು ರಕ್ಷಿಸಬೇಕಾದ್ದು ಸಾಹಿತ್ಯದ ಹೊಣೆಗಾರಿಕೆಯೂ ಕೂಡ. ಯಾಕೆ ಸಮಾಜದ ಹಿತವನ್ನ ಕಾಪಾಡುವುದೇ ಸಾಹಿತ್ಯ ಅನ್ನುವುದಾದರೆ ನೀವು ಬರೀ ಬರದೇನು ಬಂತು, ನಿಮ್ಮ ಬದುಕು ಕೂಡ ಅದಕ್ಕಾಗಿರ್ಬೇಕು. ಇಡೀ ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ನೋಡಿಕೊಂಡು ಬಂದಾಗ ಉದ್ದಕ್ಕೂ ಈ ಪ್ರತಿಭಟನೆಯ ದನಿ ಕೇಳಿದೆ. ಪಂಪನೇನೆ ಓಲಗಿಸಿ ಬಾಳುವುದೇ ಕಷ್ಟಂ ಇಳಾದಿನಾಥರಂ ಅಂತಂದು ಒಬ್ಬ ರಾಜನ ಆಸ್ಥಾನದಲ್ಲಿ ಇದ್ಕೊಂಡಂತೆ ರಾಜನ ವಿರುದ್ಧವಾಗಿ ದನಿ ಎತ್ತುತ್ತಾನೆ. ಬಿಜ್ಜಳನ ಆಸ್ಥಾನದಲ್ಲಿದ್ದಂಥ ಬಸವಣ್ಣ ಬಿಜ್ಜಳನ ವಿರುದ್ಧವಾಗಿ ದನಿ ಎತ್ತುತ್ತಾನೆ. ಆದರೆ ನಾವು ಸಹಿಸಿಕೊಳ್ಳುವಂಥ ಸಮಾಜವಾದಿಗಳು, ಉದಾರವಾದಿಗಳು ಇದ್ದಾಗ ದನಿ ಎತ್ತೋದು ದೊಡ್ಡದಲ್ಲ. ಸಹಿಸಿಕೊಳ್ಳಲಾರದೆ ದಮಿಸುವ ಜನ ಇದ್ದಾಗ ಅವರ ವಿರುದ್ಧವಾಗಿ ದನಿ ಎತ್ತೋದಿರುತ್ತಲ್ಲ, ಅದು ತಾಕತ್ತು, ಅದು ಸಾಹಿತ್ಯದ ಕರ್ತವ್ಯ, ಹೊಣೆಗಾರಿಕೆ. ಆ ಕರ್ತವ್ಯದೊಳಗೆ ಇಡೀ ನಮ್ಮ ದೇಶದೊಳಗೆ 95% ಸಾಹಿತಿಗಳು ಶವದ ರೀತಿಯೊಳಗಿರ್ತಕ್ಕಂಥವರಾಗಿದ್ದಾರೆ. ಈ ಮಾತನ್ನು ನಾನು ಒಬ್ಬ ರೈಟರ್ ಆಗಿ, ಒಬ್ಬ ಚಿಕ್ಕ ರೈಟರ್ ಆಗಿ ನಾನು ಅದ್ರ ಬಗ್ಗೆ ಯಾವ ಎಗ್ಗೂ ಇಲ್ಲದೆ ಬಳಸ್ತಾ ಇದ್ದೀನಿ. ಯಾಕೆಂದ್ರೆ ನನ್ನ ಬರಹ ಭ್ರಷ್ಟವಾಗಿದ್ದರೆ ನಾನು ಭ್ರಷ್ಟನೇ. ನಾನು ಭ್ರಷ್ಟನಾಗಿದ್ದಾಗ ನನ್ನ ಸಾಹಿತ್ಯಕ್ಕೆ ಯಾವ ಬೆಲೆಯೂ ಇಲ್ಲ. ಈ ಸ್ಥಿತಿಯಲ್ಲಿ ಸಾಹಿತಿಗಳು ಆತ್ಮಾವಲೋಕನ ಮಾಡಿಕೊಂಡ ರೀತಿಯೊಳಗೆ ಆಲೋಚಿಸಬೇಕು. ಸಾಹಿತ್ಯ ಪರಿಷತ್ತನ್ನ ಕೇವಲ ಅರಮನೆಯ ಆವರಣದೊಳಗಿನ ಪಂಡಿತರ ಕೇಳುವ ಪಂಡಿತರುಗಳ ಸ್ವತ್ತಾಗಿಸದೆ ಪ್ರಜಾಸತ್ತಾತ್ಮಕ ಸ್ವತ್ತಾಗಿಸಿದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಆಶಯ ಅದಾಗಿತ್ತು. ಇವತ್ತು ಅದಕ್ಕೇನೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಶಯದ ರೀತಿಯೊಳಗೆ ಇವತ್ತು ಇಂಥ ತಾಲ್ಲೂಕು ಕೇಂದ್ರಕ್ಕೆ ಸಾಹಿತ್ಯ ಸಮ್ಮೇಳನ ಬಂದಿದೆ. ಕೇವಲ ಬೆಂಗಳೂರಿನಲ್ಲ, ಒಂದು ಹೋಬಳಿ ಮಟ್ಟಕ್ಕೆ ಇಳಿದಿದೆ. ಹೋಬಳಿಯಲ್ಲಿಯೂ ಕೂಡ ಒಬ್ಬ ಸಾಹಿತ್ಯ ಸಮ್ಮೇಳನ, ಒಂದು ಪರಿಷತ್ತಿನ ಸದಸ್ಯನೋ ಅಧ್ಯಕ್ಷನೋ ಇದ್ದ ಇನ್ನೂ ಗ್ರಾಮಕ್ಕೂ ಕೂಡ ಹೋಗುತ್ತೆ. ಹೀಗೆ ಮನೆ ಮನೆಗೆ ಮುಟ್ಟುವಂತಹದ್ದು ಸಾಹಿತ್ಯ. ಆ ರೀತಿ ಸಾಹಿತ್ಯವನ್ನ ಬೆಳೆಸಿರ್ತಕ್ಕಂಥವರಾಗಿದ್ದಾರೆ. ಇವತ್ತು ನಮ್ಮ ಇಲ್ಲಿ ಹುರಿಯಾರಿನೊಳಗೆ ನಡೀತಾ ಇರ್ತಕ್ಕಂಥ ಸಮ್ಮೇಳನದ ಅಧ್ಯಕ್ಷತೆಯನ್ನ ಸೋದರಿ ಕೃಷ್ಣಾಬಾಯಿ ಅವರು ವಹಿಸಿದ್ದಾರೆ. ಇದುವರೆಗೆ ಬರೀ ಪುರುಷ ಪ್ರಧಾನವಾದ ರೀತಿಯೊಳಗೆ ಎಲ್ಲ ಸಮ್ಮೇಳನಗಳು ನಡೆದಿದ್ದು, ಮಹಿಳೆಯರಿಗೆ ಅವಕಾಶ ಇರಲಿಲ್ಲ. ಈಗ ಅವಕಾಶ ಕೊಟ್ಟಿದ್ದೀವಿ ಅಂತ ಹೇಳ್ತಕ್ಕಂಥ ಹೊತ್ತಿನೊಳಗೂ ಕೂಡ ನಾವು ಮುಜುಗರ ಪಡಬೇಕು. ಯಾಕೆಂದ್ರೆ ಅದು ಯಾವತ್ತೂ 50-50 ಆಗ್ಬೇಕೆ ಹೊರತು ಈ ತರಹದ ವ್ಯತ್ಯಯಗಳಾಗಬಾರದು. ಎಲ್ಲಿ ಮಹಿಳೆಯರು ಮುಂದೆ ಬರ್ತಾರೋ ಅಂಥ ಕಡೆಯಲ್ಲಿ ಒಂದು ರೀತಿಯಲ್ಲಿ ಒಂದು ಸೌಹಾರ್ದತೆ ಇರುತ್ತೆ, ಭ್ರಷ್ಟಾಚಾರ ಕಡಿಮೆಯಾಗಿರುತ್ತೆ, ಒಂದು ನೈತಿಕ ಶಕ್ತಿ ಇರುತ್ತೆ. ಸಾಹಿತ್ಯ ಲೋಕದಲ್ಲೂ ಕೂಡ ಅಷ್ಟೇನೇನೆ ಇವತ್ತು ಮಹಿಳಾ ದನಿಗಳು ಹೆಚ್ಚಾಗಿರೋದ್ರಿಂದೇನೆ ರಾಮಾಯಣವನ್ನು ಪ್ರಶ್ನಿಸ್ತಾ ಇದ್ದಾರೆ, ಮಹಾಭಾರತವನ್ನು ಪ್ರಶ್ನಿಸ್ತಾ ಇದ್ದಾರೆ. ರಾಮಾಯಣ ಮಹಾಭಾರತಗಳ ಓದು ಹಾಗಲ್ಲ, ಹೀಗೆ ಅಂತ ಹೇಳ್ತಾ ಇದ್ದಾರೆ. ಅದು ಮಹಿಳಾ ಧ್ವನಿ. ಯಾಕೆಂತಂದ್ರೆ ರಾಮನನ್ನ ಕುರಿತು ಸೀತೆಯ ನೆಲೆಯಲ್ಲಿ ನಿಂತು ಮಹಿಳೆ ಯೋಚಿಸಿದಾಗ ನಮಗೆ ಸಿಕ್ಕುವ ರಾಮನೇ ಬೇರೆ, ಗಾಂಧೀಜಿಯ ರಾಮನೇ ಬೇರೆ, ಬೇರೆಯವರು ಬೀದಿಯಲ್ಲಿ ತಂದು ಓಡಾಡಿಸುತ್ತಿರುವ ರಾಮನೇ ಬೇರೆ.
ವಾಲ್ಮೀಕಿ ರಾಮಾಯಣದ ರಾಮನೇ ಬೇರೆ. ನಮಗೆ ಬೇಕಾಗಿರ್ತಕ್ಕಂಥದ್ದು ವಾಲ್ಮೀಕಿ ರಾಮಾಯಣದ ರಾಮ, ಬೇರೆ ಯಾವುದೋ ರಾಮ ಅಲ್ಲ. ಸಬಕೋ ಸನ್ಮತಿ ದೇ ಭಗವಾನ್ ಎನ್ನುವ ಗಾಂಧೀಜಿಯ ರಾಮ. ನಮ್ಮ ಮಕ್ಕಳು ಕಲಿಬೇಕಾಗಿರೋದು ಆ ಅರ್ಥ. ಸೀತೆಯ ನೆಲೆಯಲ್ಲಿ ನಿಂತು ವಾಲ್ಮೀಕಿಯೇ ರಾಮನ ವ್ಯಕ್ತಿತ್ವವನ್ನ ವಿಮರ್ಶಿಸಿದ್ದಾನೆ, ವಿಶ್ಲೇಷಿಸಿದ್ದಾನೆ. ಒಬ್ಬ ರಾಜನಾಗಿ ಅವನ ಕರ್ತವ್ಯ ಪ್ರಜ್ಞೆಯನ್ನ ಪ್ರಶ್ನಿಸಿದ್ದಾನೆ. ಇದು ನಾವು ಯೋಚನೆ ಮಾಡಬೇಕಾದ್ದು. ನಮ್ಮ ಹೆಣ್ಣು ಮಕ್ಕಳು ಸಾಹಿತ್ಯ ವಿಮರ್ಶೆಯ ನೆಲೆಯೊಳಗೆ ನಮ್ಮ ಪ್ರಸಿದ್ಧ ಪುರಾಣಗಳನ್ನ ಮನೋವಾದಿಗೆ ಒಳಗು ಮಾಡಿದ್ದಾರೆ. ಮನೋವಾದಿಗೆ ಒಳಗು ಮಾಡಿದಂತೆ ಅವರನ್ನ ದೇವರಾಗಿ ನೋಡ್ತಾ ಇಲ್ಲ, ಅವರನ್ನ ಮನುಷ್ಯರಾಗಿ ನೋಡ್ತಾ ಇದ್ದಾರೆ. ಮನುಷ್ಯರೊಳಗೂ ಕೂಡ ಉತ್ತಮ ಪುರುಷೋತ್ತಮರಾಗಿ ನೋಡ್ತಾ ಇದ್ದಾರೆ. ನಮಗೆ ಬೇಕಾಗಿರುವುದು ಇಂಥ ಓದು, ಇಂಥ ಸಾಹಿತ್ಯ. ಆ ದೃಷ್ಟಿಯಿಂದ ಇಲ್ಲೆಲ್ಲ ಅಧ್ಯಾಪಕರಿದ್ದೀರಾ, ಶಿಕ್ಷಕರಿದ್ದೀರಾ, ನಿಮ್ಮ ಜವಾಬ್ದಾರಿ ದೊಡ್ಡದು. ಒಂದು ರೀತಿಯೊಳಗೆ ತಂದೆ ತಾಯಿಗಳಿಗಿಂತ ಹೆಚ್ಚಿನ ಜವಾಬ್ದಾರಿ ಶಿಕ್ಷಕರಿಗಿರ್ತಕ್ಕಂಥದ್ದು. ನನಗೆ ಇವತ್ತು ನೆನಪಿಸ್ಕೊಳ್ತಾ ಇದ್ದೀನಿ, ಈ ನೆಲದೊಳಗೆ ಹುಟ್ಟಿ ಬೆಳೆದವನಾಗಿರೋದ್ರಿಂದ ನನಗೆ ನಮ್ಮ ಮೇಷ್ಟ್ರಿಗೆ ನೆನಪಾಗ್ತಾರೆ. ಮುರಳಯ್ಯನವರು ಶೆಟ್ಟಿಕೆರೆಯಿಂದ ಬಂದಿದ್ದಂಥವ್ರು, ನಮ್ಮ ಊರಿನಲ್ಲಿ ನಮಗೆ ಪಾಠ ಮಾಡಿದಂಥ ಮೇಷ್ಟ್ರು. ಗುಂಡೂರಾಯರು, ಹಿರಣೆ ಮೇಷ್ಟ್ರು, ನನಗೆ ಅಕ್ಷರ ಕಲಿಸಿದಂಥವ್ರು. ಮುರಳಯ್ಯನವರು, ಲಿಂಗಯ್ಯನವರು, ಶಾಮಣ್ ಶೆಟ್ರು, ಭೈರಪ್ಪನವರು, ಇವರೆಲ್ಲರೂ ಕೂಡ ನಮಗೆ ರಾಮಾಯಣವನ್ನು ಓದಿಸ್ತಿಲ್ಲ, ಮಹಾಭಾರತವನ್ನು ಓದಿಸ್ತಿಲ್ಲ, ನಮಗೆ ಕಿವಿಗೆ ಹಾಕಿದ ರೀತಿಯೊಳಗೆ ಎಲ್ಲ ಆ ಪುರಾಣ ಪ್ರಪಂಚವನ್ನು ಪರಿಚಯಿಸಿದ್ರು. ತನ್ಮುಖೇಣವಾಗಿ ನಮ್ಮ ಪರಂಪರೆಯನ್ನ, ನಮ್ಮ ಸಂಸ್ಕೃತಿಯನ್ನ ನಮ್ಮ ಎದೆಯೊಳಗೆ ಬಿದ್ದಿದ್ರು ಸರಿಯಾದ ರೀತಿಯೊಳಗೆ. ಅವರಿಗೆ ಅಂಥ ಒಂದು ತಿಳುವಳಿಕೆ ಇತ್ತು, ಅಂಥ ಒಂದು ಬದ್ಧತೆ ಇತ್ತು. ನಮ್ಮ ಅಧ್ಯಾಪಕರುಗಳಲ್ಲಿ ನಾನು ಕಾಣಬೇಕಾಗಿರುವಂಥ ಗುರು, ಒಬ್ಬ ಉತ್ತಮ ಶಿಕ್ಷಕ ಹೇಗೆ ಅಂದ್ರೆ ಅಂಥವ್ರಾಗಿರ್ಲಿ. ನನ್ನ ಗುರುಗಳಿದ್ರಲ್ಲ, ಆ ಗುರುಗಳ ಸಾಲು ನಿಮ್ಮ ಎದೆಯೊಳಗೆ ಬೆಳೆಯಲಿ ಎಂಬ ಇವತ್ತು ನಾನು ನೆನಪಿಸ್ಕೊಳ್ತೇನೆ. ಯಾಕೆಂದ್ರೆ ನನಗೆ ಅವರು ಯಾರಾದ್ರೂ ಈಗಲೂ ಇದ್ದಾರೆ ಕೆಲವರು, ಅವ್ರ ಎದುರಿಗೆ ಬಂದ್ರೆ ನಾನು ಚಿಕ್ಕವನೇ ಆಗ್ತೇನೆ. ಯಾಕೆ ನನಗೆ ರಾಷ್ಟ್ರಕವಿ ಡಾಕ್ಟರ್ GS ಶಿವರುದ್ರಪ್ಪನವರು ಏನ್ ಪಾಠ ಕಲಿಸಿದ್ರು ಅಷ್ಟೇ ಮಟ್ಟಿಗೆ ಅದಕ್ಕಿಂತಲೂ ಹೆಚ್ಚಿನ ಗೌರವವನ್ನ ನಾನು ಕೊಡ್ತಕ್ಕಂಥದ್ದು ನನಗೆ ಪ್ರೈಮರಿ ಶಾಲೆಯೊಳಗೆ ಪಾಠ ಕಲಿಸಿದಂತ ಶಿಕ್ಷಕರುಗಳಿಗೆ. ಯಾಕೆಂದ್ರೆ ನಮ್ಮನ್ನು ರೂಪಿಸಿದ್ರು ನಿಜವಾದ ಪ್ರಜೆಗಳಾಗುವ ರೀತಿಯೊಳಗೆ ಸ್ವಲ್ಪ ನಮ್ಮೊಳಗೆ ಆತ್ಮಸಾಕ್ಷಿ ಸಾಯದಿರುವಂತೆ ನಮ್ಮ ವ್ಯಕ್ತಿತ್ವವನ್ನು ಎಚ್ಚರಿಸಿ ರೂಪಿಸಿದರು. ಆ ಜವಾಬ್ದಾರಿ ನಿಮ್ಮ ಮೇಲಿದೆ. ನೀವು ಪ್ರಜಾಪ್ರಭುತ್ವವನ್ನು ಉಳಿಸಬೇಕಾಗಿರೋದು, ನೀವು ದೇಶವನ್ನು ಕಟ್ಟಬೇಕಾಗಿರೋದು. ಯಾಕೆಂದ್ರೆ ಕಟ್ಟಡಗಳನ್ನು ಕಟ್ಟುವುದಕ್ಕೆ, ಅಣೆಕಟ್ಟುಗಳನ್ನು ಕಟ್ಟುವುದಕ್ಕೆ ಬೇರೆ ಯಾವೆಲ್ಲ ರಾಜಕಾರಣಿಗಳು ಬರಬಹುದು, ಆದರೆ ನಿಜವಾದ ಸಂಸ್ಕೃತಿಯನ್ನ, ನಾಗರಿಕತೆಯನ್ನ, ಈ ದೇಶವನ್ನು ಕಟ್ಟುವಂತ ದೊಡ್ಡ ಜವಾಬ್ದಾರಿ ಶಿಕ್ಷಕರ ಮೇಲಿದೆ. ನೀವು ಮಕ್ಕಳನ್ನು ಸರಿಯಾಗಿ ರೂಪಿಸಿ, ನೀವು ಹಾದಿ ಬೀದಿಯೊಳಗೆ ಕಾಲಾಳುಗಳಾಗಿ ಮಕ್ಕಳು ನಡೆದುಕೊಳ್ಳದ ರೀತಿಯೊಳಗೆ ಎಚ್ಚರ ವಹಿಸಿ ನಿಮ್ಮಲ್ಲಿ ಪ್ರಾರ್ಥಿಸ್ತೇನೆ. ಅದನ್ನು ಇವತ್ತು ಕೃಷ್ಣಾಬಾಯಿಯವರು ಇಲ್ಲಿ ಒಬ್ಬ ಸಾಹಿತ್ಯದ ಅಧ್ಯಾಪಕಿಯಾಗಿ ಅವರು ಕೂಡ ಸಾಕಷ್ಟು ಬರೆದಿದ್ದಾರೆ, ನಾಟಕ ಬರೆದಿದ್ದಾರೆ, ಕಥೆಗಳನ್ನು ಬರೆದಿದ್ದಾರೆ, ಅಂಕಣಗಳನ್ನು ಬರೆದಿದ್ದಾರೆ. ಅವರ ಆ ಕೃತುಶಕ್ತಿಯನ್ನು ಗೌರವಿಸಿದ ರೀತಿಯೊಳಗೆ ನಮ್ಮ ರವಿಕುಮಾರ್ ಅವರು, ಅವರ ಬಳಗ ಇವತ್ತು ಅವರನ್ನ ಇಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಕೂರಿಸಿ ಗೌರವಿಸಿದೆ. ಎಲ್ಲರಿಗೂ ಕೂಡ ಸಿದ್ದಲಿಂಗಯ್ಯನವರ ಆದಿಯಾಗಿ ಎಲ್ಲರಿಗೂ ಕೂಡ ನಾನು ನನ್ನ ಕೃತಜ್ಞತೆಗಳನ್ನು ಹೇಳ್ತಾ ಸ್ವಲ್ಪ ದೀರ್ಘವಾಗಿ ಮಾತನಾಡಿದ್ದೇನೆ.